ಏನು ಕೊಟ್ಟಿದ್ರಿ ನೀವು? ಮನೆ ಹೋಗಿದ್ದು ಸ್ವಾಮಿ, ಮನೆ ಹೋಗಿದ್ದು ಸ್ವಾಮಿ. ಎಷ್ಟು ಬರ್ಬೇಕಾಯ್ತು ಪರಿಹಾರ ನಿಮಗೆ? ಇಲ್ಲಿ ಎಂತ ಬಂದಿದ್ದೀರಾ ಹಾಗಾದ್ರೆ? ಕೇಳಕ್ಕೋಸ್ಕರ ಬಂದಿದ್ದೀವಿ. अभी तो स्टेशन मास्टर है ना, क्या हो गया? कोर्ट का पैसे कोर्ट को बनना था ना, तो जब्ती का ऑर्डर करे बोल रहे थे। 1 वीक में देता है, 1 वीक का टाइम लिया है। 2020 ಅವ್ರು ಕೊಡ್ತಾ ಇಲ್ಲ. ಇವ್ರಿಗೆ ಜಮೀನು, ಇವರು ರೈಲ್ವೆಗೆ ಜಮೀನು ತಗೊಂಡಿದ್ದಾರೆ, ಲ್ಯಾಂಡ್ ಆಕ್ಟಿವೇಶನ್ ಆಗಿದೆ, ಇವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಹಾಗಾಗಿ ಎಷ್ಟು ವರ್ಷದಿಂದ ಕೊಟ್ಟಿಲ್ಲ ಇವರು ನಮ್ಮ 2020ರಿಂದಲೂ ಕೊಟ್ಟಿಲ್ಲ. ಹಾಗಾಗಿ ಕೋರ್ಟ್ ಆದೇಶ ಮಾಡಿದೆ ರೈಲ್ವೆ ಸ್ಟೇಷನ್ ಜಪ್ತಿ ಮಾಡಿ ಅಂತ ಹೇಳಿ. ಹಾಗಾಗಿ ನಾವು ಜಪ್ತಿ ಮಾಡೋಕ್ಕೆ DHR ಬಂದಿದ್ದಾರೆ ನಮ್ಮ ಜೊತೆ, ಹಾಗಾಗಿ ವಕೀಲರು ಬಂದಿದ್ದಾರೆ. ಹಾಗಾಗಿ ನಾವು ಜಪ್ತಿ ಮಾಡಕ್ಕೆ ಬಂದಿದ್ದೀವಿ. ಈಗ ಜಪ್ತಿ ಮಾಡ್ತೀರಾ? ಹ್ಞೂ ಸ್ವಾಮಿ, ಮಾಡ್ತೀವಿ. ಏನೇನು ಜಪ್ತಿ ಮಾಡ್ತೀರಾ ಮೇಡಮ್ ಇಲ್ಲಿ? ಸರ್, ಆರ್ಡ್ರ್ ಏನೇನಾಗಿದೆ ಅದನ್ನೆಲ್ಲ ಜಪ್ತಿ ಮಾಡ್ತೀವಿ ನಾವು. ಆಫೀಸ್ ಮಾತ್ರನಾ ಅಥವಾ ಹೊರಗಡೆನೂ? ಆಫೀಸ್ ಅಷ್ಟೇ ಹೇಳಿರೋದು. ಕಂಪ್ಯೂಟರ್ಗಳು? ಹಾಂ, ಕಂಪ್ಯೂಟ್ರು, ಟೇಬಲ್ಲು, ಚೇರು, ಆಮೇಲೆ ಮತ್ತೆ ಆದೇಶ ಆಗಿದೆ, ಜಪ್ತಿ ಆದೇಶ ಆಗಿದೆ. ಈ ತಿಂಗಳು 8ಗೆ ಕೇಳ್ಕೊಂಡವ್ರ ಟೈಮ ಆಗಲ್ಲ ಸರ್. ಸಮ ಎಂತ ಬಿಡೋದು ಅಂತೀಯಾ? ಸಾಹೇಬ್ರು ಒಪ್ಕೊಂಡ್ರೆ ನನ್ನ ಮೇಲೆ ಮರ್ಡರ್ ಹಾಕೊಳಕಡಪ್ಪ. ಇವ್ರನ್ನ ರೈಲ್ವೆ ನಾನು ನೋಡಿದ್ದೀನಿ 2-3 ಸಾರಿ ಬೆಂಗಳೂರಿಗೆಲ್ಲ ಹೋಗಿ ಹೋದಾಗ ಏನ್ ಮಾಡೋದು, ನಮ್ಮ ಹತ್ರನೇ ಡಾಕ್ಯುಮೆಂಟ್ಸ್ ತಗೊಂಡು ಹೈಕೋರ್ಟ್ಗೆ ಮಿಸ್ಲೇನಿಯಸ್ ಪಿಟಿಷನ್ ಫೈಲ್ ಮಾಡೋದು, ಅಪೀಲ್ ಹಾಕೋದು ಎಲ್ಲ ಹಾಕೊಂಡು ಎಲ್ಲ ಡಿಲೇ ಮಾಡ್ಕೊಂಡು ಬಂದವ್ರೆ. ಈಗ ನೀವು ಹೇಳೋದೇನು ಸೀಸ್ ಮಾಡಲೇಬೇಕು ಅಂತ? ಮಾಡಲೇಬೇಕು. ಹ್ಞೂ, ಆಯಿತು, ಮಾಡಿಸಿ. ನಾನು ಕೋರ್ಟ್ ಆದೇಶ ಅಟ್ಯಾಚ್ಮೆಂಟ್ ವಾರೆಂಟ್ ಅವರು ನಮಗೋಸ್ಕರ ಎಷ್ಟು ಸರಿ 24 ಗಂಟೆ ವಾದ ಮಾಡವ್ರೆ, ಮಾಡಕ್ಕೆ ಇಲ್ಲಿ ಗಂಟೆ ಬಂದಿರೋದು. ಜಗಳ ಮಾಡವ್ರೆ, ಎಲ್ಲ ಕೆಲಸ ಮಾಡವ್ರೆ. ಅಂಥವ್ರಿಗೆ ಮರ್ಯಾದೆ ಕೊಡ್ತಾರೆ, ನಮಗೆ ಮರ್ಯಾದೆ ಕೊಡ್ತಾರೆ ಅವರು. ನಿಮ್ಮಿಷ್ಟ, ನಾವೇನು ಹೇಳೋದು? ಮಾಡ್ತೀವಿ ಹಂಗಾರೆ. ತಗೊಳ್ರಿ. ನಾವು ಕೋರ್ಟಿಂದ ಆರ್ಡರ್ ಬಂದಾಗ ನಾವೇನು ಮಾತಾಡೋಕ್ಕಾಗಲ್ಲ. ನ್ಯಾಯಾಲಯದ ಆದೇಶವನ್ನು ಪಾಲಿಸೋದು ಎಲ್ಲರೂ ಕರ್ತವ್ಯ. ನಿಮ್ಗೆ ಏನು ಇಷ್ಟ ಅದು ಎತ್ಕೊಳ್ಳಿ ಇಷ್ಟ. ಇಲ್ಲ, ಅದಕ್ಕೆ ಒಗ್ಗಟ್ಟಾಗಿ ಇರ್ತಿದ್ವಿ. फोटो खींच के भेजो। आजे इट्बिಡ್ರಿ, ಆಚೆ ಇಟ್ಬಿಡ್ಬೇಕು. ಬರೀ ಚೇರ್ ಮಾತ್ರ ಎತ್ಕೊಳ್ಳೋದ? ಏನೇನು ವ್ಯಾಲ್ಯೂಬಲ್ ಕಂಪ್ಯೂಟರ್ ಎತ್ಕೊಳ್ಳಂಗಿಲ್ವಾ? ಕಂಪ್ಯೂಟರ್ ಅದು ತೆಗಿಯೋರ್ಬೇಕು. ಅದಕ್ಕೆ ನೋಡೋಣ. ಬೀರುಗಳಿದೆ, ಕಂಪ್ಯೂಟರ್ ಇದೆ, ಟೇಬಲ್ ಇದೆ, ಒಂದು 4-5 ಫೋನ್ಗಳಿದೆ, 3 ಕಂಪ್ಯೂಟರ್ ಇದೆ, UPS ಇದೆ, ಬ್ಯಾಟ್ರಿ ಇದೆ. ಬೇಕಾದ ನಮ್ಮ ವಕೀಲರು ಬೇಕಾದ ಸರಿ ಇರ್ಲಿ ಕಣೆ ಎಂಥದ್ದು ಬರ್ತದ, ಏನು ಮಾಡೋಕ್ಕಾಗ್ತದ? ಅವರು ಏನು ಮಾಡೋಕ್ಕಾಗಲ್ಲ. ಏನು ಅಧಿಕಾರಿಗಳು ಮಾಡಬೇಕು, ಅವ್ರು ಮಾಡ್ತಾ ಇಲ್ಲ. ನಾವೇನು ಮಾಡೋಣ? ಇಡ್ಲಿಂದ ನಮ್ಮ ವಕೀಲರು ಕೇಳ್ಕೊಳ್ಳೋದ್ರಿಂದ ನಾವು ಆಯಿತು ನಿಮಗೂ ನಾವು ರಕ್ಷಣೆ ಕೊಡ್ತೀವಿ ಅಂತೇಳಿ ನಾವು 24 ಗಂಟೆ ನಮ್ಮ ವಕೀಲರು ಮನೆ ಬಾಗಿಲು ತಿರುಗೋದು. ಅವರು ಏನೇ ನೀನು ಸಾಲ ಕೊಡ್ಬೇಕನೆಯ ತಡೆ, ಮೇಲ್ಗಳ ಅಧಿಕಾರಿಗಳು ಮಾಡಬೇಡ್ದೇನೆಯ, ಅವ್ರು ಮಾಡೋಲ್ಲ ಕಣೆಯ, ನಾನು ಏನೇ ಮಾಡಲಿ ಅಂತ ಅವರು ನಮಗೆ ಸಮಾಧಾನ ಹೇಳಿ ಈಗ ಅಲ್ಲೇ 3 ವರ್ಷದಿಂದ ಹಿಂಗೆ ತಿಳ್ತಾವ್ರೆ. ಮ್ಯಾಜಿಸ್ಟ್ರೇಟ್ರು ಮುಂದ್ಗಡೆಲ್ಲ ಸಿದ್ದರಾಮಯ್ಯನ ತಗೋಗಿ ಇಸ್ಕೊಂಡ್ರಿ ಅಂತ ಕೇಳ್ತಾರೆ. ಜನಕ್ಕೆ ಪರಿಹಾರ ಬರಬೇಕು ಕೂಡಲೇ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಹಾರ ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡಬೇಕಾಯ್ತದೆ. ಕೇಂದ್ರ ಸರ್ಕಾರಕ್ಕೆ ಏನು ಕೊಡಿಸಿದೆ ಇವತ್ತು ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಯಾರು ಸಂಬಂಧಪಟ್ಟವ್ರೆ, ನಮ್ಮ ರಾಜ್ಯ ಸರ್ಕಾರ ಆಗ್ಬೋದು, ಇದಕ್ಕೆ ಅಧಿಕಾರಿಗಳು ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಕೂಡಲೇ ಬಂದು ನಮ್ಮ ರೈತರುಗಳನ್ನ ಏನು ಪರಿಹಾರ ಇದೆ ಅದನ್ನು ಬಗೆಹರಿಸಬೇಕು. ಇವತ್ತು ತೋಟ ಆಗ್ಬೋದು,
ಒಂದು ಮನೆ ಆಗ್ಬೋದು, ಇವ್ರ ಮನೆ ಹೋಗಿದೆ ಅಂತೆ, ಇವ್ರ ತೋಟ ಹೋಗಿದೆ, ಇನ್ನೊಂದು ಹೋಗಿದೆ, ನೀರಾವರಿ ಜಮೀನು ಹೋಗಿದೆ ಅಂತ ಜಮೀನು ಬಿಟ್ಟು ಕೊಟ್ಬಿಟ್ಟು ಇವತ್ತು ಯಾವ ರೀತಿ ಆಗಿದೆ ಅಂದರೆ ರೈತರು ಅಲ್ಲಿ ಅಂತ ಕೆಲಸ ಆಗಿದೆ. ಈಗ 4 ಟೇಬಲ್ಲು ಆದೇಶ ಆಗಿದೆ, 4 ಟೇಬಲ್ ಎತ್ಕೊಂಡಿದ್ದಾರೆ, 4 ಟೇಬಲ್ ಇವ್ರದ್ದು ದುಡ್ಡಾಗುತ್ತಾ? ಆಗಲ್ಲ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನಿದೆ ಸಮಸ್ಯೆ ಬಗೆಹರಿಸಿ ಅವ್ರಿಗೇನು ಬರಬೇಕು ಪರಿಹಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಪರವಾದ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ತುಮಕೂರು ಜಿಲ್ಲಾಧ್ಯಕ್ಷ ಮುನಿಯಪ್ಪ ಅಂತ. ನಮಗಾದ ನಷ್ಟ ಬೇರೆಯವ್ರಿಗೆ ಯಾರಿಗೂ ರೈತರುಗಳಿಗೆ ಹಾಕ್ಕೊಡ್ದು ಎಲ್ಲರಿಗೂ ಒಂದು ಸಮಸ್ಯೆ ನಮಗೆ ಬಗೆಹರಿಸ್ಕೊಡ್ಬೇಕು ಅಂತ ನಾವು ತಮ್ಮಲ್ಲಿ ಬೇಡ್ಕೋತೀವಿ ಅಷ್ಟೇ. ನೋಡಿ, ಇವ್ರು 15 ವರ್ಷದಿಂದ ಕೋರ್ಟ್ ಕಲ್ದು ಈ ಬಡಜೀವ ಹಿರಿಜೀವ ಮನೆ ಇದ್ದಿದ್ದ ಮನೆನ ಈ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಅಕ್ವೈರ್ ಮಾಡ್ಕೊಂಡು ಇದ್ದಿದ್ದ ಮನೆನ ಬಿಟ್ಟು ಬಾಡಿಗೆ ಮನೇಲಿ ಇವತ್ತು ವಾಸ ಮಾಡ್ತಾರೆ. 15 ವರ್ಷದಿಂದ ನೋಡಿ ಹಿರಿಜೀವಗಳು ಪಾಪ ಕೋರ್ಟ್ ಅಲ್ದು ನಿರ್ಗತಿಕರಾಗಿ ನಿಂತಿದ್ದಾರೆ. ದಯಮಾಡಿ ಈ ಕೂಡಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವರಾಗ್ಬೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈಗ ಅಲ್ಲಿ ಕೋರ್ಟ್ ಟೈಮ್ ಆಗುತ್ತಿದೆ. ಈಗ ಸಾಹೇಬರು ಇರೋದು ಇದು ಮಾಡ್ಕೊಬೇಕು. ಈಗ ಆಲ್ರೆಡಿ ಪ್ರಾಪರ್ಟಿ ಹ್ಯಾಸ್ ಬಿನ್ ಅಟ್ಯಾಚ್ಡ್ ಮೂವ್ ಅದರಿಂದ ನಾವು ಅದ್ರ ಬಗ್ಗೆ ಕೋರ್ಟಿಂದ ಬಂದಿರಲ್ಲ ಐಟಮ್ ಎಲ್ಲ ಸೀಸ್ ಮಾಡಿ ತಗೊಂಡೋಗ್ತಾ ಇದಾರಲ್ಲ, ಇವರು ಆಫೀಸಿಗೆ ಫೋನ್ ಮಾಡಿದ್ರೆ ಲೋಕಲ್ ಪೊಲೀಸ್ ಒಂದು ಇನ್ಫಾರ್ಮೇಷನ್ ಕೊಡಿ ಅಂತ ಇವ್ರು ಹೇಳ್ತಾರೆ. ಅದು ಇವರೇ ಕೋರ್ಟಿಂದ ಆಗೋದಲ್ವಾ? ಕೋರ್ಟಿಂದ ಏನು ಮಾಡೋಕ್ಕಾಗಲ್ಲ ಬಿಡಿ. ಕೋರ್ಟ್ ಅಮೀನ್ ಅವರು ಇಲ್ಲ ಆರ್ಡ್ರ್ ಆಯ್ತಾ? ರೈಲ್ವೆ ಸ್ಟೇಷನ್ ಅವರು ರೈಲ್ವೆ ಇಲಾಖೆಯವರು ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ನ್ಯಾಯಾಲಯದ ಆದೇಶದ ಮೇರೆಗೆ ಆ ಕಚೇರಿಯ ಆವರಣದಲ್ಲಿರುವಂಥ ಪೀಠೋಪಕರಣಗಳು, ಕಂಪ್ಯೂಟರ್ಗಳು, ಬೆಲೆ ಬಾಳುವ ವಸ್ತುಗಳನ್ನ ಆದೇಶದ ಪ್ರಕಾರ ಸೀಸ್ ಮಾಡೋದಕ್ಕೆ ನ್ಯಾಯಾಲಯ ಆರ್ಡರ್ ಮಾಡಿದೆ. ಹಾಗಾಗಿ ಮಾಡ್ತಾ ಇದ್ದಾರೆ. ಈಗ ಸಮಸ್ಯೆ ಆಗ್ತದೆ ಅಂತ DC ಆಫೀಸಿಂದ ಫೋನ್ ಬಂತು. ಸಮಸ್ಯೆ ಪ್ರಶ್ನೆ ಇಲ್ಲ. ಏನೇನು ಜಪ್ತಿ ಮಾಡ್ತಾರೆ? ಟೇಬಲ್ ಚೇರು ಅಷ್ಟೇ. ಅದು ಅಷ್ಟೇ. ಇದೊಂದು ಅವ್ಯವಸ್ಥೆ ರೈತರುಗಳು ಎಷ್ಟು ಕಷ್ಟಪಡ್ತಾರೆ ಇದರಲ್ಲಿ. ಮೂರು ವೈಟ್ ಚೇರು, ಇದೊಂದು ಅಲ್ಲೆರಡಿದೆ, ಅದೊಂದೇ ಬ್ಲ್ಯಾಕ್ ಅದು ಕುಷನ್ ಚೇರು. ನೀವು ರೈತರು ಇಟ್ಕೊಳ್ರ, ರೈತರಿಗೆ ರೈತರು ಹೆಲ್ಪ್ ಮಾಡ್ದಲ್ಲ ಇನ್ಯಾರು ಹೆಲ್ಪ್ ಮಾಡ್ತಾರೆ? 100 ಜನಕ್ಕೆ ಪರಿಹಾರ ಬರಬೇಕು. ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಹಾರ ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ.